ಕಿಡ್ಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ತುಂಬ ಖುಷಿ ಆಗ್ತಿದೆ, ನನಗೆ ಮಾತು ಬರ್ತಿಲ್ಲ ಲಿಟ್ರಲಿ. ಇವತ್ತಿನ ಹಾರ್ಡ್ ವರ್ಕ್, ನಾವಿಷ್ಟು ದಿನ ಮಾಡಿದ ಹಾರ್ಡ್ ವರ್ಕ್ ಇವತ್ತು ನಾವು ಒಂದು ರಿಸಲ್ಟ್ ನೋಡಿದ್ದೀವಿ. ತುಂಬ ಖುಷಿ ಇದೆ. ಹಿಂದೆ ಎಷ್ಟೇ ಮಾತು ಬಂದಿರ್ಬೋದು, ಎಷ್ಟೇ ಜಗಳಗಳಾಗಿರ್ಬೋದು, ಎಷ್ಟೆಲ್ಲ ತೊಂದರೆಗಳಾಗಿರ್ಬೋದು, ಅದನ್ನೆಲ್ಲ ದಾಟಿ ಇವತ್ತು ನಾವು ಇಲ್ಲಿ ನಿಂತಿರೋದಕ್ಕೆ ಎಲ್ಲ ಕಲಾಭಿಮಾನಿಗಳು ನಮಗೆ ಸಹಕಾರ ಮಾಡಿದ್ದಾರೆ. ಇವತ್ತೆಲ್ಲರೂ ಈ ವೀಕೆಂಡಲ್ಲಿ ನಿಮಗೆ ಫುಲ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಮೂವಿ ಇದು, ಎಲ್ಲರೂ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಇವಾಗಲೇ ನೀವೆಲ್ಲ ನೋಡಿದ್ದೀರ ಎಷ್ಟು ಜನ ಕ್ರೇಜಲ್ಲಿ ನೋಡ್ತಾ ಇದ್ದಾರೆ ಅಂತ. ತುಂಬ ಖುಷಿ ಆಗ್ತಾ ಇದೆ. ಇನ್ನು ಮುಂದೆ ಜನನೇ ಹೇಳಬೇಕು. ಈಗ ಹೆಂಗೆ ಹೌಸ್ಫುಲ್ ಇತ್ತು 100 ಡೇಸು ಹಿಂಗೆ ಹೌಸ್ಫುಲ್ ಇರಬೇಕು ಅಂತ ಕೇಳ್ಕೊತೀವಿ. ಒಂದು ನಿಮಿಷ ನಮಸ್ಕಾರ. ನೀವೇ ಹೇಳಬೇಕು ಹೆಂಗಿದೆ ಅಂತ. ನಾವು ಮಾಡಿದ್ದೀವಿ, ಕಷ್ಟಪಟ್ಟು ಎಲ್ಲ ಸೇರಿ ಮಾಡಿದ್ದಾರೆ. ನೀವೇ ಹೇಳ್ಬೇಕು ಹೆಂಗೆ ಬಂದಿದೆ ಅಂತ. ನೀವು ನೋಡಿದ್ದೀರಲ್ವಾ? ನಿಜವಾಗ್ಲೂ ಅಣ್ಣ ನಿಜವಾಗ್ಲೂ ಮಾಡಲ್ಲ ಅಂದರು ಇದೊಂದು ಸಮಾಜಕ್ಕೆ ಒಳ್ಳೇದಾಗ್ತಿತ್ತು ಅಂತೇಳಿ ತುಂಬ ಕನ್ವಿನ್ಸ್ ಮಾಡಿ ತುಂಬ ಮಾಡಿದ್ದಾರೆ. ತುಂಬ ಬೆಂಬಲವಾಗಿ ನಿಲ್ತಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಣ್ಣ. ಇಡೀ ಮಾರ್ಕೆಟಿಗೆ ಶೂಟಿಂಗ್ ಆಗಲಿ ಅವ್ರ ಊರಲ್ಲಿದ್ದರೂ ಸಹ ಹೋಗಿ ಮಾಡೋಂಥ ತುಂಬ ಬೆಂಬಲವಾಗಿ ನಿಲ್ತು. ಅವ್ರ ಮನೇಲಿ ಒಬ್ಬ ಥರ ನಾನಂತಲ್ಲ, ಯಾರೇ ಕಷ್ಟದಲ್ಲಿ ಬಂದರೂ ಅಣ್ಣ ಮನಸ್ಸು ಬೇರೆ ಲೆವೆಲಲ್ಲಿ ಐತೆ. ತುಂಬ ಸಪೋರ್ಟ್ ಮಾಡಿದ್ದಾರೆ. ಕ್ಯಾರೆಕ್ಟರ್ ಫೈನಲ್ಲಾಗೆ ಅಣ್ಣನ ಮೇಲೇ ಬಿಟ್ಟಿದ್ದೀನಿ. ನಮಗೊಂಥರ ಬಿಕಾಸ್ ಈಸ್ ಸೋ ಹಂಬಲ್ ಆ್ಯಂಡ್ ಕೈಂಡ್. ಯಾವಾಗಲೂ ಹೊಸಬ್ರನ್ನ ಸಪೋರ್ಟ್ ಮಾಡೋವಂಥ ಗುಣನೇ ಇದ್ದಿದ್ದು. ಸೊ ವಿ ಆರ್ ಮಿಸ್ಸಿಂಗ್ ಯು ಡಿ ಬಾಸ್. ಆ್ಯಂಡ್ ರವಿಚಂದ್ರನ್ ಯಾವುದೋ ಒಂದು ಬಾಯ್ ಮತ್ತಲ್ಲಿ ಹೇಳಿದ್ದಾರೆ 2 ತಿಂಗಳಲ್ಲಿ ಬರ್ತಾರೆ ಅಂತ. ಆದಷ್ಟು ಬೇಗ ಬರಲಿ. ಒಂದು ನಿಮಿಷ ಅಣ್ಣ, ಒಂದು ನಿಮಿಷ ಬಂದ್ರೆ ಊರಪ್ಪ ಅಣ್ಣ, ಒಂದು ನಿಮಿಷ ಅಣ್ಣ. ನಮ್ಮ ಡಿ ಬಾಸ್ ಹೇಳ್ದಂಗೆ ತಲೆ ಹೊಡೆದಿಲ್ಲ ಈ ಮೂವಿಗೆ. ಬೇರೆ ತರ ಮೂವಿ ಇರೋದು. ಪ್ರತಿಯೊಬ್ಬ ಯುವಕರು ಬಂದು ನೋಡಬೇಕು, ಪ್ರತಿಯೊಬ್ಬ ಡಿ ಬಾಸ್ ಅಭಿಮಾನಿಗಳು ಸಪೋರ್ಟ್ ಮಾಡಬೇಕು. ಜೈ ಸೂರ್ಯ ಅಣ್ಣ. ಮೂವಿ ನೆಕ್ಸ್ಟ್ ಲೆವೆಲ್ ಆಗಿ ಬರ್ತಿದೆ ಅಣ್ಣ. ಹೆಂಗ ಅನಿಸ್ತು ನಿಮ್ಗೆ ಇವತ್ತು? ತುಂಬಾ ಎಮೋಷನಲ್ ಆಗಿಬಿಟ್ಟಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ಮೂವಿ ಹೌಸ್ಫುಲ್ ಆಗಿದೆ. ನಿಜವಾಗ್ಲೂ ತುಂಬ ಎಲ್ಲ ಕಡೆ ರೆಸ್ಪಾನ್ಸಿಬಲ್ಲು. ದಾವಣಗೆರೆ ಆಗಿರ್ಬೋದು, ಗುಲ್ಬರ್ಗ, ರಾಯಚೂರು ಎಲ್ಲ ಕಡೆನೂ ಫೋನ್ ಬರ್ತೈತೆ. ತುಂಬ ಹೌಸ್ಫುಲ್ ಅಂತ ಇದ್ದಾರೆ ಎಲ್ಲ. ನನ್ನ ಇಡೀ ಓಲ್ಡ್ ಟೀಮು ನನಗೋಸ್ಕರ ಇದು ಸೂರ್ಯನ ಅಲ್ಲ, ನನ್ನ ಹಿಂದೆ ಸುಮಾರು ಜನ ಕಷ್ಟಪಟ್ಟಿದ್ದಾರೆ. ಎಮೋಷನಲ್ ಸ್ಟಾರ್ ಅವರು ವಿಶ್ವ ಆಗಿರ್ಬೋದು, ಆಮೇಲೆ ಎಲ್ಲ ನನ್ನ ಜೊತೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಎಲ್ಲರೂ ಆಗಿರ್ಬೋದು, ಎಲ್ಲ ವಿಶ್ವ, ಆಮೇಲೆ ರಂಜಿತ್ ಅವರು ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಯೂನಿಟ್ ಬಾಯಿಂದ ಹಿಡಿದು ಎಲ್ಲರೂ ತುಂಬ ನಾನು ಕಷ್ಟಪಟ್ಟಿದ್ದಾರೆ. ಅವ್ರಿಗೆಲ್ಲ ಈ ಟೈಮಲ್ಲಿ ನಾನು ಎಲ್ರಿಗೂ ಅವ್ರ ಕಾಲಲ್ಲಿ ಬಿದ್ದು ನಾನು ನಮಸ್ಕಾರ ಮಾಡ್ತೀನಿ. ಆಮೇಲೆ ಎಲ್ಲ ಅಂಡರ್ವರ್ಲ್ಡ್ ಡಾನ್ಗಳು, ಅಂದರೆ ಡಾನ್ ಈಗ ಪ್ರೆಸೆಂಟ್ ಅಲ್ಲ, ಮಾಜಿ ಡಾನ್ಗಳು ಅನ್ನೊಂದಿರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ. ಅವ್ರಿಗೆಲ್ಲ ನಾನು ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಯೂಶಲಾಗಿ ನನಗೆ ಅಕ್ಕ ಎಲ್ಲದಕ್ಕೂ ಬೆಂಬಲವಾಗಿ ನಿಂತಿದ್ದಾರೆ. ಒಂದು ಈಗಾಗಲೇ ಎಲ್ಲ ಹೇಳಿದ್ದೀವಿ ರೀಲ್ಸ್ ಫೇಕ್ ಅಂತ. ಅಕ್ಕ ಮಾಡಲ್ಲ ಅಂದ್ರೆ ನಿಜವಾಗ್ಲೂ ಮಾಡಿ, ಅದೇನೋ ಗೊತ್ತಿಲ್ಲ, ಅಕ್ಕನಿಗೂ ಹೇಳೋಕ್ಕಾಗ್ತಾಯಿಲ್ಲ. ಅಷ್ಟೊಂದು ತುಂಬ ಬಂದ್ರು ಅವ್ನು ಗೆಲ್ಲಿ ಅಂತಾನೆ ಬಂದಿದ್ದಾರೆ. ಅವ್ನು ಬಂದ ಜೈಲ್ಗೆ ಎಂಟ್ರಿ ಹಾಕಕ್ಕೆ ಬಂದಿದ್ದ, ಅಳ್ತಿದ್ದ ನನ್ನ ನೋಡಿ, ಅಕ್ಕ ನನ್ನಿಂದ ಹಿಂಗಾಗೋಯ್ತು ಅಂತ. 20ನೇ ತಾರೀಕು ಅಷ್ಟೊತ್ತು ಬರ್ತೀನಿ, ಹೋಗಿ ಫಿಲಮ್ ರಿಲೀಸ್ಗೆ ರೆಡಿ ಮಾಡ್ಕೊ ಅಂತ ಕಳಿಸ್ದೆ. ಆಮೇಲೆ ಎಲ್ಲದಕ್ಕೂ ಎಲ್ಲ ಪ್ರಮೋಷನ್ಗಳಿಗೂ ನನ್ನ ಜೊತೆಗೆ ಬೆಂಬಲವಾಗಿ ನಿಲ್ತಿ. ನನ್ನ ಪಿಕ್ಚರ್ ಹೀರೋಯಿನ್ನು ನಮ್ಮನೆ ಹುಡುಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಎಲ್ಲದಕ್ಕೂ ಕೈ ಜೋಡಿಸಿ ನಿಂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ತುಂಬ ನಾನು ಏನು ಅಂದ್ಕೊಂಡಿದ್ನೋ ಅದಕ್ಕಿಂತ ಎಲ್ಲ ಜೀವ ತುಂಬಿದ್ದಾರೆ. ಇದು ಎಲ್ಲದಕ್ಕಿಂತ ಎಲ್ಲ ಅಭಿಮಾನಿ ದೇವರುಗಳು ಎಲ್ಲರೂ ತುಂಬಾ ಕೈ ಹಿಡಿದಿದ್ದಾರೆ. ಅದರಲ್ಲಿ ನಾನು ಇವಾಗಲೂ ಅದನ್ನೇ ಹೇಳ್ತಾ ಇದ್ದೀನಿ ಈ ಮೀಡಿಯಾದಲ್ಲಿ. ನಾನು ಯಾರ ಹತ್ರನೂ 1 ರೂಪಾಯಿ ಇಸ್ಕೊಳ್ಳಿಲ್ಲ, ಏನೂ ಮಾಡಿಲ್ಲ. ನನ್ನ ಮನೆ ಕಷ್ಟ ಇಟ್ಟು ನಾನು ಹಡೆಲ್ಲ ಇಟ್ಟು ಮಾಡಿದ್ದೀನಿ. ಡಿ ಬಾಸ್ ಹೇಳ್ದಂಗೆ ನಾನು ತಲೆ ಹಿಡ್ದಿಲ್ಲ. ನನಗೇನೋ ಹಾಕಿದ್ದಾರೆ, ನನಗೆ ಬೇಜಾರಿಲ್ಲ. ನಾನು ನೊಂದ್ಕೊಳಲ್ಲ, ಬೇಜಾರಾಗಲ್ಲ. ಅವ್ರು ಏನೇ ಇನ್ಸ್ಟಾಗ್ರಾಮಲ್ಲಿ ಏನೇ ಟ್ಯಾಗ್ ಮಾಡಲಿ, ಎಲ್ಲ ಮಾಡಲಿ, ನಾನು ನೊಂದ್ಕೊಳಲ್ಲ. ಯಾಕಂದರೆ ಒಬ್ಬ ಅಭಿಮಾನಿ ದೇವರು ಹಾಕ್ಬೇಕಾದ್ರೆ ಅಷ್ಟೇ ನಾವು ಸ್ವೀಕರಿಸ್ತೀವಿ. ಆ ಥರ ಬೈದ್ರೂ ಅದನ್ನು ನಾನು ಸ್ವೀಕರಿಸ್ಕೊತೀನಿ. ಅದೇನು ನನಗೇನು ಬೇಜಾರಿಲ್ಲ. ಅವರು ಇವತ್ತು ನೋಡಲಿ ಅಂತಲೇ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲ ಅಭಿಮಾನಿ ದೇವರುಗಳು ಇಷ್ಟೆಲ್ಲ ನನಗೆ ಎಲ್ಲರ ಬಾಯಲ್ಲೂ ಒಳ್ಳೆ ರಿವ್ಯೂ ಕೊಡ್ತಾ ಇದ್ದಾರೆ. ನಾನು ನಿಜವಾಗ್ಲೂ ನನಗೆ ಏನು ಹೇಳೋಕ್ಕೂ ನನಗೆ ಆಗ್ತಾಯಿಲ್ಲ. ನಿಮ್ಮಿಂದ ಉತ್ತರ ಕರ್ನಾಟಕ ಎಲ್ಲ ನನ್ನ ಉತ್ತರ ಕರ್ನಾಟಕಲ್ಲೂ ಮೊನ್ನೆ ಬಿಜಾಪುರ್ಗೆ ಹೋಗಿದ್ದೆ. ಎಲ್ಲ ನನ್ನ ಉತ್ತರ ಕರ್ನಾಟಕ ಎಲ್ಲ ನನ್ನ ತಂದೆ ತಾಯಿಂದರಿಗೆ, ಅಣ್ಣ ತಮ್ಮರಿಗೆ, ಅಕ್ಕ ತಂಗಿಯರಿಗೆ, ಆಲ್ಮೋಸ್ಟ್ ಎಲ್ಲ ಫ್ಯಾನ್ಸ್ಗಳಿಗೆ ಎಲ್ರಿಗೂ ಕಾಲಲ್ಲಿ ಬಿದ್ದು ನಾನು ಕೇಳ್ಕೊತಾ ಇದ್ದೀನಿ. ತುಂಬಾ ನನಗೆ ಎಲ್ಲ ಕಡೆನೂ ರೆಸ್ಪಾನ್ಸಿಬಲ್ ಕೊಡ್ತಾ ಇದ್ದೀರಾ. ನಾನು ಇದಕ್ಕೆ ನನ್ನ ದೇಹನ ಚಪ್ಪಲೆಯಲ್ಲಿ ನಿಮ್ಗೆ ಹೊಡೆದ್ರೂ ಸಾಕಾಗಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯೂಶಲಾಗಿ ನಾನು ಡಿ ಬಾಸ್ ಅಣ್ಣನಿಗೆ ಇಲ್ಲಿಂದ ನಾನು ತುಂಬ ಹೇಳಕ್ಕೆ ಹೇಳ್ತೀನಿ, ಜೈ ಡಿ ಬಾಸ್. ಅಣ್ಣ, ನಮ್ಮ ಡಿ ಬಾಸ್ ಅಭಿಮಾನಿಗಳ ಕಡೆಯಿಂದ ನಿಮ್ಗೊಂದು ಮಾತಣ್ಣ. ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಗಿ ಉಸಿರೆಳುವ
ಫಿಲಮು ಎಲ್ಲ ಎಂಡ್ ಆದಾಗ ಫುಲ್ಲು ಕಷ್ಟಪಡ್ತಿದ್ದ ಎಡಿಟಿಂಗ್ ಅದು ಇದು ಅಂತ. ನಾನು ಸುರಿ ಏನು ಅಂದ್ಕೊಂಡ್ವಿ ಗೊತ್ತಾ, ಸುರಿ ಫಿಲಮ್ ಥಿಯೇಟ್ರಲ್ಲಿ ಫಿಲಮ್ ನೋಡ್ಬಿಟ್ಟು ಜನ ಕ್ರೌಡ್ ನೋಡ್ಬಿಟ್ಟು ಅಳ್ತೀವಿ ಅಂತ ಅಂದ್ವಿ. ನಿಜವಾಗ್ಲೂ ಹತ್ತಿ ಇಬ್ರು ತಪ್ಕೊಂಡು ಹತ್ತಿ ನೋಡಿ ಕಣ್ಣೆಲ್ಲ ಕೆಂಪುಗಾಗಿರೋದು ಗಾಗಲ್ಸ್ ಹಾಕೊಂಡಿದ್ದೀನಿ. ನಿಜವಾಗ್ಲೂ ಅಷ್ಟೇ ಕಷ್ಟಪಟ್ಟ. ದಯವಿಟ್ಟು ಈ ಫಿಲಮ್ ಇವತ್ತು ಹೆಂಗೆ ಹೌಸ್ಫುಲ್ ಆಗಿದೆಯೋ ಹಂಗೆ ಓಡಿಸ್ಕೊಡಿ. ನಿಮ್ಮ ಮೀಡಿಯಾ ಅವ್ರ ಕೈಯಲ್ಲಿದೆ. ಆಮೇಲೆ ಇದರಂತೆಲ್ಲ ಕೇಳಿದ್ರು, ಏನೋ ಒಂದು ಹೇಳ್ದಲ್ಲಿ ಮಾಡಿದೆ. ಇವತ್ತು ನಾನು ಎದೆ ತಡ್ಕೊಂಡು ಹೇಳ್ತೀನಿ, ಎಲ್ಲರೂ ಇದ್ದಾರೆ ನನಗೆ. ಇವತ್ತು ತುಂಬ ಖುಷಿ ಆಗ್ತಾಯಿತ್ತು. ನಮ್ಮಮ್ಮ ನೋಡಿ ನಿನ್ನ ಗೆದ್ದೆ ಅಂತ ಹೇಳ್ತಾಯಿದ್ದಾರೆ, ಎಲ್ಲರೂ ಇದ್ದಾರೆ ಕಣೋ ನಿನ್ನ ಹಿಂದೆ ಅಂತ ಎಲ್ಲರೂ ಹೇಳ್ತಾಯಿದ್ದಾರೆ. ಆಮೇಲೆ ನನಗೆ ಮಾತು ಬರ್ತಾಯಿಲ್ಲ. ನನಗೆ ಡಿ ಬಾಸ್ ಹೇಳ್ದಂಗೆ ಹೊರದೇಶದಿಂದೆಲ್ಲ ಇಲ್ಲ, ನಾನು ಇಲ್ಲಿ ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕದಲ್ಲಿ ಎಲ್ಲ ಥರ ಪ್ರತಿಭೆಗಳು ಇದ್ದಾರೆ. ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ಗಳು ಈಗಾಗಲೇ ನೀವು ನೋಡಿದರೆ ಕಾಮರಾಜನ್ ಆಗಿರ್ಬೋದು, ಪ್ರಸಾದ್, ಅಂಥವ್ರಿಗೆ ಇಲ್ಲಿರೋರಿಗೆ ದಯವಿಟ್ಟು ಅವಕಾಶ ಕೊಡಿ. ನಮ್ಮ ಡಿ ಬಾಸ್ ಹೇಳ್ದಂಗೆ ನಮ್ಮ ಕನ್ನಡನ ಬೆಳೆಸಿ, ಕನ್ನಡನ ಉಳಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಯಾರಿಗಾದರೂ ನಾನು ಫೇಕ್ ವೀಡಿಯೋದಲ್ಲಿ ಯಾರಿಗಾದ್ರೂ ಏನಾದ್ರು ನೋವು ಕೊಟ್ಟಿದ್ರೆ ದಯವಿಟ್ಟು ನಾನು ಸಾರಿ ಕೇಳ್ತೀನಿ, ನಿಮ್ಮೆಲ್ಲರಿಗೂ ಸಾರಿ ಕೇಳ್ತೀನಿ. ಯಾಕಂದರೆ ಇದೊಂದು ಕನ್ನಡ ಈ ಮಟ್ಟಿಗೆ ಇವತ್ತು ಎಷ್ಟೋ ಪಿಕ್ಚರ್ಗಳು ಕನ್ನಡ ರಿಲೀಸ್ ಆಗ್ತೈತೆ, ಅಡ್ರೆಸ್ ಇಲ್ದಂಗೆ ಹೋಗ್ತೈತೆ. ಇವತ್ತು ಎಷ್ಟೋ ನಮ್ಮ ಕನ್ನಡಗಳು ಎಲ್ಲೋ ಹೊರದೇಶದಿಂದ ಯಾವುದೋ ಪಿಕ್ಚರ್ ಬಂದರೆ 1 ವಾರ ಬ್ಲಾಕ್ ಆಗ್ತೈತೆ, 2 ವಾರ ಇಲ್ಲಿ ಪಿಕ್ಚರ್ ಬಿಡ್ತಾ ಇಲ್ಲ. ಏನಕ್ಕಂದರೆ ಮಾಲ್ಗಳೆಲ್ಲ ಅವ್ರದ್ದೇ ಬುಕ್ ಆಗ್ತೈತೆ. ನಮ್ಮ ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ ಅಂತ ನಾನು ಎಲ್ಲ ಅಭಿಮಾನಿ ದೇವರುಗಳು ಕೇಳ್ಕೊತಾ ಇದ್ದೀನಿ. ನೀವೆಲ್ಲ ನನಗೆ ಕೊಟ್ಟಿರೋ ದಯವಿಟ್ಟು ಸೂರ್ಯಣ್ಣ ಸಿನಿಮಾನ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ನಮ್ಮ ಸೂರ್ಯಣ್ಣ ತುಂಬಾ ಕಷ್ಟ ಬಿದ್ದು ಎಲ್ಲರಿಗೂ ಒಂದೊಂದು ಕ್ಯಾರೆಕ್ಟರ್ ಕೊಟ್ಟು ಥ್ಯಾಂಕ್ಸ್ ಅ ಲಾಟ್ ಫಾರ್ ಆಪರ್ಚುನಿಟಿ ಅಣ್ಣ. ಅಳ್ಬೇಡ್ರಿ ಬಿಡ್ರಣ ಸಮಾಧಾನ ಮಾಡು. ಕಣ್ಣಲ್ಲಿ ನೀರು ಹಾಕೋ ದಿನ ಎಲ್ಲ ಹೋಯ್ತು. ಇನ್ಮೇಲಿಂದ ಬರೀ ನಗು ಇರಬೇಕು. ಏನಕ್ಕೆ ಸಿನಿಮಾ ಗೆಲ್ಲುತ್ತೆ ಅಣ್ಣ, ಗೆದ್ದೇ ಗೆಲ್ಲುತ್ತೆ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನೀರು ಹಾಕ್ತಾನೆ ಇದ್ದೀರ, ಇದುವರೆಗೂ ಒಂದ್ಸರಿ ನಗು ನೋಡಿಲ್ಲ. ಈ ಫಿಲಮ್ 100% ವರ್ಕೌಟ್ ಆಗುತ್ತೆ, ಇಲ್ಲೇ ಗೆಲ್ಲುತ್ತೆ, 100 ಡೇಸ್ ಓಡೇ ಹೊಡುತ್ತೆ. ಸೂರ್ಯನ ಫಿಲಮ್ ಬಂದು ನೋಡ್ಬಿಟ್ಟು ಆಮೇಲೆ ಬೇಕಾದ್ರೆ ಮಾತಾಡಿ. ಆಮೇಲೆ ಎಲ್ಲ ಪಾತ್ರಗಳು ನಮ್ಮ ನವೀನ್ ಆಗಿರ್ಬೋದು, ನಮ್ಮ ದರ್ಶನ್, ಬ್ಯಾಟ್ಸ್ಮನ್ನು, ನಮ್ಮ ಅಶೋಕ್, ಎಲ್ಲರೂ ನಮ್ಮ ಇವನು ಅಂತ ಎಲ್ಲರೂ ತುಂಬ ನನ್ನ ಜೊತೆಗೆ ಒಡನಾಡ್ತಲ್ಲಿ ಎಲ್ಲನೂ ತುಂಬ ಬೆಂಬಲವಾಗಿ ನಿಂತಿದ್ದಾರೆ. ಎಲ್ಲ ಒಂದು ಫ್ರೆಂಡ್ಶಿಪ್ಗೋಸ್ಕರ ಹಗಲು ರಾತ್ರಿ ನನ್ನ ಎಲ್ಲನೂ ನನ್ನ ಜೊತೆಗೆ ನಿಂತಿದ್ದಾರೆ. ಇವತ್ತು ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇಡೀ ನನ್ನ ವರ್ಲ್ಡ್ ಟೀಮ್ಗೆ ಅವ್ರ ಕಾಲಲ್ಲಿ ಬಿದ್ದು ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಆದರೆ ಇದ್ರ ಮಧ್ಯ ವಿಶ್ವ ನೀನು ತುಂಬ ಮೋಸ ಮಾಡ್ಬಿಟ್ಟೆ ನಮ್ಮನ್ನ ಬಿಟ್ಟೋಗಿ. ಆದರೆ ಅವ್ನು ಇದ್ದಾನೆ ಅಂತಾನೆ ಫೀಲ್ ಮಾಡ್ತೀವಿ. ಥ್ಯಾಂಕ್ ಯು ವಿಶ್ವ, ತುಂಬ ಎಫೆಕ್ಟ್ ಹಾಕಿದ್ಯಾ ಸೂರ್ಯಣ್ಣ ಜೊತೆ. ನೀನು ಒಬ್ಬರೇ ನಿಂತ್ಕೊಂಡಿದ್ದು. ಲವ್ ಯು ವಿಶ್ವ, ಮಿಸ್ ಯು ವಿಶ್ವ. ಸೂರ್ಯಣ್ಣ ಬಿಡ್ರಿ, ಹೇಳ್ಬೇಡ್ರಿ, ಎಲ್ಲ ಹೋಗಿದ್ದಾಯ್ತು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.